ಬಾ ಈ ದಿನ ಕಾಲೇಜಿಗೆ ಹೋಗೋದೊಂದು ಬೇರೆ ದರಿದ್ರ ಬಂದ್ಬಿಟ್ಟೈತೆ. ಫಸ್ಟ್ ಎಲ್ಲ ರಜಾ ಹಾಕ್ಬಿಟ್ರೆ ಇದೇ ಕಷ್ಟ. ಆಮೇಲೆ ಲಾಸ್ಟಿಗೆ ಎಲ್ಲಾ ಪೀರಿಯಡ್ ಅಟೆಂಡ್ ಆಗು, ಎಲ್ಲಾ ದಿವಸನೂ ಅಟೆಂಡ್ ಆಗು. ನಂಗೆ ಅರ್ಥ ಆಗಲ್ಲ, ಇವ್ರು ಏನ್ ಎಫಿಷಿಯನ್ಸಿ ಎಕ್ಸ್ಪೆಕ್ಟ್ ಮಾಡ್ತೀಯಾರ ನಮ್ ಕಡೆಯಿಂದ. ಇವ್ರಿಗೂ ಗೊತ್ತು ನಮಗೂ ಗೊತ್ತು, ಯೂನಿವರ್ಸಲ್ ಮ್ಯಾಟ್ರ್ ಆಗ್ಬಿಟ್ಟೈತಿ ಈಗಂತೂ. ಅದು ನೈಟ್ ಹಿಂದಿನ ದಿವಸ ಓದೋದು, ಬೆಳಗ್ಗೆ ಹೋಗೋದು, ಬರೆಯೋದು, ಏನೋ ಒಂದ್ ಮನ್ಸಿಗೆ ಬಂದಿತ್ತು. ಈ ಅದಕ್ಕೆ ಅಲ್ಲೋಗಿ ಬಡಿಸ್ಕೋ ಹೊಡಿಯೋದೆಲ್ಲ ಇಲ್ಲ, ಬಟ್ ಲೈಕ್ ಅನ್ನಿಸ್ಕೋ ಅವ್ರ ಹತ್ರ. ಅದು ಈಗಿನ ಆನ್ ಮಾಡಿದ್ದೀನಲ್ಲ, ಅದಕ್ಕೆ ಪಟ ಪಟ ಆಫ್ ಆಗ್ತಾ ಇತ್ತು. ಓ, ಆಮೇಲೆ ಹೇಳದ್ ಬರ್ತಾಯ್ತಪ್ಪ. ನೆನ್ನೆ ವಿಡಿಯೋ ಹಾಕಿದೀನಿ ರಿವ್ಯೂ ಮಾಡಿ ನಮ್ ಬೇಬಿಗಳ ಮೇಲೆ. ಧಾರಾಳವಾಗಿ ನೋಡ್ಬೋದು. ಡೇ 15. ನಾನು ಆಕ್ಚುಲಿ ಡೇಸ್ ಅದ್ರ ಹೇಳ್ಬೇಕಾಯ್ತು, ಬರ್ತಾಯ್ತು. ಡೇ 15. ಸೊ ಇದ್ರಲ್ಲ, ಇದ್ರ ಹಿಂದಿನ ವಿಡಿಯೋ ಇರಬೇಕು. ಸೊ ನೋಡಿ, ಹೋಪ್ ಯು ಕುಡ್ ಹೆಲ್ಪ್. ಹೋಪ್ ಐ ಕುಡ್ ಹೆಲ್ಪ್ ಟು ಮೇಕ್ ಯುವರ್ ಡಿಸಿಷನ್ ಈಸಿಯರ್. ಇನ್ನೇನಿಲ್ಲ ಸ್ಪೆಷಲ್ ಇವತ್ತು ಜಾಸ್ತಿ. ಆಕ್ಚುಲಿ ಇರ್ಬೋದು ನಾರ್ಮಲ್ ಎನ್ಕೌಂಟರ್ಸ್ ಅಂಡ್ ಹೇಟಿಂಗ್ ಅವರ್ ಪೀಪಲ್ ಅಷ್ಟೇ. ಅಕ್ಕ ಹೋಗಕ್ಕ, ಅದ್ ಯಾಕೆ ಮಧ್ಯದ ರೋಡ್ ಹೋಗೋ ಸಮಸ್ಯೆ ನಿಮ್ದು? ಅದ್ ಏನ್ ಖುಷಿ? ಅಟ್ಲೀಸ್ಟ್ ಜೋರಾಗಿ ಹೋಗಲ್ಲ. ಹೋಯ್ತ್ಯಾ, ಹೋಗ್ಕೊಳ್ಳಿ ಬಿಡು, ಹೋಗು. ಜೋರ್ ಹೋಯ್ತ್ಯಾ, ಸಾಕು. ತಪ್ಪು ಮಾಡ್ಬಿಟ್ಟೆ, ಇವತ್ತೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. 9 ಕಾಲಿಗೆ ಹೊರಟ್ಬಿಟ್ಟು ನನ್ನ ಲೈಫಲ್ಲೇ ತಪ್ಪು ಮಾಡ್ಬಿಟ್ಟೆ. ನೋಡಲ್ಲ ಎದುರುಗಡೆ ಎಷ್ಟು ಜನ ಅವ್ರೆ ಅಂತ. ಬಾ, ಈ ಜನ ಏನ್ ಗೊತ್ತಾ, ಇವ್ರಿಗೆ 10 ಗಂಟೆಗೋ ಏನೋ ಒಂದು ಇದಿರುತ್ತೆ ಇವ್ರಿಗೆ, ಏನು ಪಂಚು. ಸೊ ಇವ್ರೇನ್ ಮಾಡ್ತಾರೆ, 1 ಗಂಟೆ ಆರಾಮಾಗಿ ಮುಂಚೆ ಹೊರಟುಬಿಟ್ಟು ಆರಾಮಾಗಿ ಹೋಗ್ತಾರೆ ಮಧ್ಯದ ರೋಡಲ್ಲಿ. ಸೊ ಬೇಸಿಕಲಿ ರೋಡ್ ಮಧ್ಯೆ ತ್ರೀ ವೇರಿಯೇಷನ್ಸ್ ಇದ್ರೆ, ಈ ನನ್ನ ಮಕ್ಳಿಗೆ ಒಂದ್ ಕಡೆಯಿಂದಾನೇ ಹೋಗು. ನಾನು ಹೇಳಿಲ್ವಾ, ಎನಿ ರೋಡ್ ಯು ಚೂಸ್, ದೀಸ್ ಪೀಪಲ್ ವಿಲ್ ಬಿ ದೇರ್. ಇವರಿಗೆ ಅದು ಇದು, ಇನ್ ರೋಡ್ ಆ ರೋಡ್, ಇಲ್ಲ ದೊಡ್ಡ ಗಾಡಿ ಚಿಕ್ಕ ಗಾಡಿ. You'll never find them going on the different direction. ಸ್ಕೂಲ್ ಇರೋ ಕಡೆನೆ ಇವ್ರಿಗೂ ಇರುತ್ತೆ. ನಮ್ಮ ಸರ್ಕಾರದವ್ರು ಒಂದು 10-20 ಸಾವಿರ, ಲೈಕ್ ಅವ್ರಿಗೊಂದು 10-20 ಸಾವಿರ ಅಂದ್ರೆ ಲೈಕ್ ಕೋಟಿ ಬಗ್ಗೆ ಮಾತಾಡ್ತಾರೆ. ನಾನು ಒಂದು ದುಡ್ಡು ಹಾಕ್ಬಿಟ್ಟು ಈ ಸ್ಕೂಲ್ಗೆ ಹೋಗೋರೆಲ್ಲ, ಒಂದು ಸ್ಕೂಲ್ ಎಲ್ಲದು ಒನ್ ಡೈರೆಕ್ಷನ್, ಈ ಆಫೀಸ್ಗೆ ಹೋಗೋರೆಲ್ಲದು ಒನ್ ಡೈರೆಕ್ಷನ್ ಅಂತ ಮಾಡ್ಬಿಟ್ರೆ ಯಾರಿಗಪ್ಪ ನಷ್ಟ ಆಗುತ್ತೆ? ಯಾರಿಗ್ ನಷ್ಟ ಆಗ್ತೈತೆ ನಂಗೆ ಅದು ಗೊತ್ತಾಗಬೇಕು. ಯಾರಿಗಾರು ಪೇಯ್ನು ಸಫರಿಂಗು ಏನಾರು ಒಂದು ಇರ್ತಾನೆ, ನಂಗೆ ಅದು ಗೊತ್ತಾಗಬೇಕು. ಈ ಸ್ಕೂಲು ಕಾಲೇಜಸ್ ಎಲ್ಲ ಒಂದ್ ಸೈಡು. ಫಾರ್ ಎಕ್ಸಾಂಪಲ್ ಈಗ ಇಟ್ಕೊಳ್ಳಿ, ಈಗ ನಾನು ಬೆಂಗಳೂರಲ್ಲಿ ಇರೋದಲ್ವಾ, ಬೆಂಗಳೂರು ಸೌತ್ ಅಲ್ಲಿ ಸ್ಕೂಲ್ಸ್, ಬೆಂಗಳೂರು ನಾರ್ತ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಆಫೀಸಸ್. ಏನಪ್ಪ ಸಮಸ್ಯೆ? ಈ ಪ್ರೀ ನರ್ಸರಿ, ಈ ಮತ್ತೆ UKG LKG ಇದೆಲ್ಲದನ್ನು ಹತ್ತತ್ರ ಒಂದ್ ಸ್ವಲ್ಪ, ಲೈಕ್ ಫಾರ್ ಎಕ್ಸಾಂಪಲ್ ಇಟ್ಕೋ, ಈಗ ಇಲ್ಲಿಂದ ಮಧ್ಯದ್ರಿಂದ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, 0 ಇಂದ ಇದೆಲ್ಲ ಶುರುವಾಗುತ್ತೆ. ಗ್ರೌಂಡ್ 0 ಅಂದ್ರೆ -1 ಮತ್ತೆ ಬರೀ 1 ಹೆಂಗ ಎಕ್ಸ್ಪ್ಲೇನ್ ಮಾಡ್ಲಿ? ಹೋಗಯ್ಯ, ಕರಿಬಿಟ್ಟಾರ ಹೇಳ್ತಿದ್ದೆ.
ಈಗ ಇಲ್ಲಿದೆ ಸ್ಕೂಲ್ ಅಂತ ಇಟ್ಕೋಗುರು, ಇಲ್ಲಿ ಕೆಲಸ ಮಾಡೋರು, ಇಲ್ಲಿ ಪ್ರೀ ನರ್ಸರಿ ಅವರು. ಅವಾಗ ಕೆಲ್ಸಕ್ಕೆ ಹೋಗೋರು ಅವ್ರ ಮಕ್ಳನ್ನು ಡ್ರಾಪ್ ಮಾಡ್ಬೋದು. ಈಗ ಯಾರು ಇರ್ತಾರಲ್ವಾ, ಈಗ ರೀಸೆಂಟ್ ಆಗಿ ಮಗು ಆಗಿರೋರು, ಅವರು ವಾಪಸ್ ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅವ್ರು ನಂಗೆ ಗೊತ್ತು ಒಂಥರ ಲೈಕ್ ಆನ್ ದಿ ವೇ ಇರಲ್ಲ, ಮತ್ತೆ ಮಕ್ಕಳ ಮೇಲೆ ಇದೊಂದು ಪ್ರೀತಿ. ವಿ ಹ್ಯಾವ್ ನೋ ಇಶ್ಯೂಸ್, ನಮ್ಗೇನು ಇಲ್ಲ. ನಮ್ಮ ಅಪ್ಪ ಅಮ್ಮ ಕೈ ಮುಗಿದ್ಬಿಟ್ಟಾರೆ ಬೋಸಡಿಕೆ ಹೋಗಿ ಸಾಯಿ ಅಂತ. ಪಡಪ್ಪ ಬಾಬ್ಲಿ ಗಾಂಡ್. ಸಾರಿ ಗುರುವೆ, 9:20 ಆಗೋಯ್ತು, ನೋಡೇ ಇಲ್ಲ ನಾನು. ಯಾಕೋ ಮಧ್ಯ ನೋಡಿ ನಾ ಹೇಳಿಲ್ವಾ, ಅದ್ ಮಧ್ಯ ಹೋಗ್ದಲ್ಲೇ ಇದ್ರೆ ಇವಕ್ಕೆ ಏನೋ ಒಂದು ಕ್ವಾಟ್ಲೆ. ಗಾಡಿ ನೋಡ್ಲೇ ಇಲ್ಲ. ಯಾವ್ದೋ ಗಾಡಿ ಇತ್ತು. ನಾನು ನನ್ನ ಮಗ ಕ್ಯಾಮ್ರಾ ಸೆಲೆಕ್ಟ್ ಮಾಡೋದ, ನನ್ನ ಮಗ ಓ ಲೋ 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 ಲೋ. ಯಾವ ಇವೆಲ್ಲ ಯಾವ ಊರಿಂದ ಬರ್ತೀರಾ? ನಾನ್ ಬೇರೆ ಬರೇ ನ್ಯೂಟ್ರಲ್ ಹಾಕಿ ಸಾಯ್ತಾ ಇದ್ದೀನಿ. ಫಸ್ಟ್ ಹಾಕ್ಬಿಡ ಶಂಡ, ಹಂಗೆ ಓಡಿಸು. ಅಣ್ಣ ಅಣೋ ಎಷ್ಟು ಜನ ಅಣ್ಣ. ಸಾಯೋ ನಾಯಿ. ನೋಡು, ದೊಡ್ಡ ಕಾರು, ಅಷ್ಟಡಿ ಜಾಗ, ಯಾಕೆ ಖುಷಿಗೆ? ಅದ್ ಬೇರೆ ಹೆಣ್ಮಕ್ಳು ಬೇರೆ ಕೊಟ್ಬಿಟ್ಟಿ ನಮ್ ದೇಶ ಉದ್ಧಾರ ಆಗಿದೆ ಅವಾಗ. ಬಸ್ ಫ್ರೀ ಮಾಡು, ಕಾರ್ ಫ್ರೀ ಮಾಡು, ಏರೋಪ್ಲೇನ್ ಫ್ರೀ ಮಾಡಿದ್ರು ಇನ್ನು ನಮ್ಮ ಮಕ್ಳಿಗೆ ಯಾವ ಫ್ರೀಗೂ ವೇಸ್ಟ್ ಇಲ್ಲ. ಇವರು ಏನಾದ್ರು ಮಾಡು, ನನ್ ಗಾಡಿನೇ ಬೇಕು, ನಾನ್ ಕಾರಲ್ಲಿ ಓಡಾಡೋದು, ನನಗ್ ಪ್ರೆಸ್ಟೀಜ್ ಇಶ್ಯೂ. ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು 1000 ಕಿಲೋಮೀಟರ್ ದೂರದಲ್ಲಿ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗೋದು ಅಲ್ಲಿಂದ. ಬೇರೆ ಗೊತ್ತು ಎಲ್ಲಾರ್ದು ಹಣೆ ಬರ, ಯಾವ ಆಫೀಸಲ್ಲೂ ನಿಮಗೆ ಪಾರ್ಕಿಂಗ್ ಕೊಡಲ್ಲ. ಏನ್ ಬೈಕ್ಗಳ ತರ ರೋಡ್ ಸೈಡ್ ಅಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟ ಅಣ್ಣ ಅನ್ನೋ ತರನು ಇಲ್ಲ. ಕಾರು ಸ್ಕ್ರಾಚ್ ಆಗುತ್ತೆ, ದಿನವಿಡಿ ಯಾರು ನೋಡೋರಿರಲ್ಲ, ಹಂಗೆ ಹಿಂಗೆ ಅನ್ಕೊಂಡ್ರು ಏನ್ ಬುದ್ಧಿ ಬರ್ತಾರ, ಯಾವಾಗ ಬರುತ್ತೆ ನಮ್ ಜನಕ್ಕೆ. ನೋಡು, ಗನ್ ಮಾಡಲ್ಲ. ನೋಡಿ 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 ನೋಡಿ, ಅಷ್ಟ್ ಚೆನ್ನಾಗಿ ಜಾಗ ಇರ್ತಾನೆ ಮುಂದೆ, ಮಾಡಲ್ಲ. ಅದ್ ಏನ್ ಸಾಯಲ್ಲ ಮಗನ್. ಈ ಮಹಾರಾಷ್ಟ್ರ ಬೇರೆ ಫ್ಲಾಶ್, ಏನ್ ಖುಷಿನೋ ಅದ್ ನಿಧಾನಕ್ಕೆ ಓಡಿಸೋದು. ಯಾಕೆ ಎಲ್ಲ ಜನ ಅದಿ ಅಷ್ಟೊಂದು ನಿಧಾನಕ್ಕೆ ಓಡಿಸ್ಬೇಕಾ? ತಿಗಾ ಮುಚ್ಕೊಂಡು ಲೆಫ್ಟ್ ಅಲ್ಲಿ ಓಡಿಸು, ರೈಟ್ ಅಲ್ಲಿ ಓಡಿಸು, ಮೂಲೆಯಲ್ಲಿ ರೋಡ್ ಮಧ್ಯೆ ಯಾಕೆ ಓಡಿಸ್ತಾ ಇದೀಯಾ? ನಿಜಾಗ್ಲೂ ಗುರು, ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ದೇವ್ರಿ, ಕೈ ಮುಗಿದ್ಬಿಟ್ಟು ಬಟ್ಟೆ ಹಾಕೊಂಡು ಹೊರಡೋದಿಗಿ ನನ್ನ ಮಕ್ಳೊಂದು ಕಾಟಗಳು ತಡೆಯಕ್ಕಾಗಲ್ಲ ನನಗೆ. ಜಾಗ ಆಯ್ತಾ? ನಾನು ಗನ್ ಮಾಡ್ತಾ ಇಲ್ವಾ? ಕ್ಯಾಮ್ರಾ ನಿನ್ನೆ ರಿವ್ಯೂ ಮಾಡೋದಕ್ಕೆ ತಿರ್ಗಿಸ್ಬಿಟ್ಟಿದೀನಿ.
ಅದ್ರಲ್ಲಿ ಬೇರೆ ಸೌಂಡ್ ಬೇರೆ ಕೆಟ್ಟದಾಗಿ ಬಂತು. ನಾನು ಶಂಡಾಗೋಳ್ತಾರ ಈ ಕಡೆ ಬಂದೆ. ಬಟ್ ಇಲ್ಲಿ ಎಷ್ಟಾಯ್ತು ಟೈಮು? 26. ಬಾ. ಒಂದ್ ದಿವಸ ನಮ್ ಸ್ಕೂಟಿಲಿ ಬೋಟಲ್ ವಾಕಿಂಗ್ ಮಾಡ್ಬೇಕು. ಚೆನ್ನಾಗಿರುತ್ತೆ ಸ್ಕೂಟಿಲಿ, ಇನ್ನೂ ಮಜಾ ಆಕ್ಚುಲಿ. ಯಾಕಂದ್ರೆ ಅದ್ರಲ್ಲಿ ನಾನು ತಿರ್ಗ್ಸೋದ್ ನೋಡ್ಬಿಟ್ರೆ ದನ ನೋಡಿ ಜಂಗ ಬಿಡ್ತಾರ ಆ ತರ ತಿರ್ಗಿಸ್ತಾ ಇದೆ. ಇಪ್ಪತ್ತೇಳು ಆಯ್ತು. ಐಡಿ ಕಾರ್ಡ್ ಹಾಕಿದ್ದೀನ, ಸೀದಾ ಒಳಕ್ಕೆ ಹೋಗ್ಬಿಡ್ಬೋದು. 40 ನಾನು ಹೇಳಿಲ್ಲ, ತಿರುಗಿ ನೋಡೋದು ಮಾತ್ರ ನಿಲ್ಲಲ್ಲ. ಈ ಗಾಡಿದು ಒಂದು ಸ್ಪೆಷಾಲಿಟಿ ಅದೇನೆ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ವಿಡಿಯೋ ಸಪೋರ್ಟ್ ಮಾಡ್ತಾ ಇರಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ದಯವಿಟ್ಟು ತಿಳಿಸಿ. 2 ನಿಮಿಷ ಪಾಸ್ ತಗೊಂಡು ಏನಾಗ್ಬಿಡುತ್ತೆ ನೋಡೇ ಬಿಡೋಣ. ಸಬ್ಸ್ಕ್ರೈಬ್ ಮಾಡಿ. ಇಟ್ ರಿಯಲಿ ಹೆಲ್ಪ್ಸ್ ಮೀ ಟು ಮೋಟಿವೇಟ್ ಮೀ ಟು ಕಂಟಿನ್ಯೂ. ಅಷ್ಟೇ, ಇನ್ನೇನಿಲ್ಲ ಸ್ಪೆಷಲ್. ಸಾಯಂಕಾಲ ಹೋಗ್ತಾ ಒಂದು ಟ್ರೀಟ್ ಇದೆ. ಸೊ ಡೇ 18 ವಿಡಿಯೋಲ್ ಬರುತ್ತದು, ನೋಡಿ ಖುಷಿ ಪಡಿ. ಬಾಯ್.